ಕಲರ್ಸ್ ಕನ್ನಡದಲ್ಲಿ ಬರ್ತಿರೋದು ರಿಯಾಲಿಟಿ ಶೋ. ಬಿಗ್ ಬಾಸ್ ಮುಗಿದ್ಮೇಲೆ ಎಲ್ಲ ತುಂಬ ಬೇಜಾರಲ್ಲಿದ್ದರು. ಯಾಕಂದರೆ ಬಿಗ್ ಬಾಸು ಸಾಯಂಕಾಲ ಎಲ್ರಿಗೂ ತುಂಬ ಟೈಮ್ ಪಾಸ್ ಆಗೋದು, ಏನು ಮಾಡೋದು ಅಂತ. ಈಗ ಕಲರ್ಸ್ ಕನ್ನಡದಲ್ಲಿ ಮತ್ತೆ ಬಿಗ್ ಬಾಸ್ ಟೀಮ್ ಬರ್ತಿದ್ದಾರೆ. ಈಗ ಗಿಲ್ಲಿದು ಮತ್ತು ಕಾವ್ಯ ಒಂದು ಡೈಲಾಗ್ ತುಂಬಾ ವೈರಲ್ ಆಗಿದೆ. ಯಾಕಂದರೆ ಬಿಗ್ ಬಾಸಲ್ಲಿದ್ದಾಗ ಕಾವ್ಯ ಗಿಲ್ಲಿ ಇಬ್ಬರು ಜೊತೆಲಿದ್ದು ಎಲ್ರಿಗೂ ತುಂಬ ಇಷ್ಟ ಆಗೋದು. ಕಾವ್ಯ ಗಿಲ್ಲಿನ ಇಗ್ನೋರ್ ಮಾಡ್ತಿದ್ರೆ, ಅಂದರೆ ಗಿಲ್ಲಿನ ಸ್ವಲ್ಪ ದೂರ ಇದ್ದರೆ ಎಲ್ರಿಗೂ ಬೇಜಾರಾಗೋದು. ಗಿಲ್ಲಿ ಏನಾದರೂ ಕಾವ್ಯ ಹತ್ರ ಒಂಥರ ಕ್ಲೋಸ್ ಆಗಿ ಏನಾದರೂ ಮಾತಾಡೋಕೆ ಹೋದರೆ ಆಗ ಕಾವ್ಯ ನನ್ನ ಹತ್ರ ಆ ಥರ ಮಾತಾಡಬೇಡ ಅಂತೆಲ್ಲ ಹೇಳೋರು. ಆಗ ಈಗ ಆಚೆ ಬಂದಮೇಲೆ ಕಾವ್ಯ ಮತ್ತು ಗಿಲ್ಲಿ ಯಾವ ರೀತಿ ಇದ್ದಾರೆ ಅಂತ ಎಲ್ರಿಗೂ ತುಂಬ ಕುತೂಹಲ ಇತ್ತು. ಈಗ ಆಚೆ ಬಂದಮೇಲೆ ಮತ್ತೆ ಇಬ್ಬರು ಒಂದೇ ರಿಯಾಲಿಟಿ ಶೋದಲ್ಲಿ ಸೇರ್ತಿದ್ದಾರೆ. ಅದು ಕಲರ್ಸ್ ಕನ್ನಡದಲ್ಲೇ ದೊಡ್ಡ ಮನೆ ಹುಡುಗ ಅಂದ್ಬಿಟ್ಟು, ದೊಡ್ಡ ಮನೆ ಹಬ್ಬ ಅಂದ್ಬಿಟ್ಟು. ಈಗ ಈ ರಿಯಾಲಿಟಿ ಶೋದಲ್ಲಿ ಒಂಥರ ಇಂಟ್ ಕೊಡೋ ಥರ ಏನೋ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಆ ಟಾಸ್ಕಲ್ಲಿ ಏನಂದರೆ ಗಿಲ್ಲಿ ಕಾವ್ಯ ಇಬ್ಬರು ಜೊತೆಲಿ ಆಡ್ತಿದ್ದಾರೆ. ಗಿಲ್ಲಿ ಏನಾದರೂ ಇಂಟ್ ಕೊಡೋದು ಕಾವ್ಯಗೆ, ಅಂದರೆ ಏನಾದರೂ ಒಂದು ವರ್ಲ್ಡು ಕಾವ್ಯ ಬಾಯಿಂದ ಹೇಳಿಸ್ಬೇಕು. ಅದನ್ನು ಡೈರೆಕ್ಟಾಗಿ ಹೇಳಂಗಿಲ್ಲ ಗಿಲ್ಲಿ, ಒಂದು ಇಂಟು ಕೊಟ್ಟು ಅದನ್ನ ಹೇಳಿಸ್ಬೇಕು. ಆ ರೀತಿ ಟಾಸ್ಕ್ ಕೊಟ್ಟಿದ್ದಾರೆ ಇವರಿಬ್ರಿಗೆ. ಆಗ ಗಿಲ್ಲಿ ಒಂದು ಲೆಟರ್ ಬರುತ್ತೆ, ಏನಂದರೆ ಲವ್ ಅನ್ನೋ ಲೆಟರು ಕಾವ್ಯ ಬಾಯಿಂದ ಹೇಳಿಸ್ಬೇಕು. ಆಗ ಗಿಲ್ಲಿ ಏನು ಮಾಡ್ತಾನೆ ಅಂದರೆ ಇಂಡೈರೆಕ್ಟಾಗಿ ಇಂಟು ಕೊಡಬೇಕಲ್ವಾ, ಅದಕ್ಕೆ ಗಿಲ್ಲಿ ಹೇಳ್ತಾನೆ ನಾನು ನೀನು ಏನು ಮಾಡ್ತಿರೋದು ಅಂತ. ಕಾವ್ಯ ಲವ್ ಅಂತಾಳೆ. ಇದೇ ಮಾತು ಗಿಲ್ಲಿ ಏನಾದರೂ ಬಿಗ್ ಬಾಸ್ ಮನೆ ಒಳಗೆ ಹೇಳಿದ್ರೆ ನನ್ನ ಹತ್ರ ಹಂಗೆ ಮಾತಾಡಬೇಡ ಅಂತ ತುಂಬಾ ಜಗಳ ಆಗಿರೋದು. ಅಂದರೆ ಒಂಥರ ಆ ಥರ ಎಲ್ಲ ನನ್ನ ಹತ್ರ ಮಾತಾಡಬೇಡ ಅಂತ ಕಾವ್ಯ ಹೇಳಿರೋರು. ಆದರೆ ಇಲ್ಲಿ ಆ ಥರ ಹೇಳಿಲ್ಲ. ಯಾಕಂದರೆ ಆಚೆ ಬಂದಮೇಲೆ ಕಾವ್ಯನೂ ನೋಡಿರ್ತಾಳೆ ಗಿಲ್ಲಿ ಕಾವ್ಯ ಸಪೋರ್ಟ್ ಯಾವ ರೀತಿ ಇದೆ ಅಂತ, ಅವರಿಬ್ಬರನ್ನೂ ಜನರೆಲ್ಲ ಯಾವ ರೀತಿ ಇಷ್ಟಪಡ್ತಿದ್ದಾರೆ ಅಂತ. ಮನೇಲಿ ಅವ್ರ ಅಪ್ಪ ಅಮ್ಮ ಬಂದಿದ್ದರು, ಅವ್ರ ಅಪ್ಪ ಅಮ್ಮ ಮತ್ತು ಅವ್ರ ತಮ್ಮ. ಅವರು ಹೇಳಿದರು ಗಿಲ್ಲಿ ಹತ್ರ ಚೆನ್ನಾಗಿರೋ ಅಂತ. ಆದರೂ ಕಾವ್ಯ ಅವ್ರು ಕೇಳಿರಲಿಲ್ಲ. ಅವರು ಹಂಗೆ ಹೇಳಿದಾದ್ಮೇಲೆ ಗಿಲ್ಲಿನ ಇಗ್ನೋರ್ ಮಾಡೋದು ಜಾಸ್ತಿ ಮಾಡಿದರು. ಈಗ ಆಚೆ ಬಂದಮೇಲೆ ನೋಡಿರ್ತಾರೆ ಗಿಲ್ಲಿ ಕಾವ್ಯನ ಜನ ಇಷ್ಟಪಡ್ತಿರೋದು. ಮತ್ತು ಅವ್ರ ಅಪ್ಪ ಅಮ್ಮನೂ ಆಚೆ ಬಂದಮೇಲೆ ಹೇಳಿರ್ತಾರೆ. ಇಬ್ಬರು ಒಂದೇ ಫಿಲಮ್ ಇಂಡಸ್ಟ್ರಿದಾಗ ಕೆಲಸ ಮಾಡ್ತಿರೋದ್ರಿಂದ ಇಬ್ಬರು ಜೊತೆ ಕೆಲಸ ಮಾಡೇ ಮಾಡ್ತಾರೆ. ಅಂದರೆ ಇಬ್ರಿಗೂ ಸಪೋರ್ಟಿಂಗು ಇರುತ್ತೆ. ಮತ್ತು ರಕ್ಷಿತಾ ಗಿಲ್ಲಿಗೆ ತುಂಬಾ ಸಪೋರ್ಟ್ ಮಾಡ್ತಿದ್ಲು. ಗಿಲ್ಲಿ ಬಿಗ್ ಬಾಸ್ ಮನೆಗಿದ್ದಾಗ ಗಿಲ್ಲಿಗೆ ಏನಾದರೂ ತಂದ್ಕೊಡೋದಾಗಿರ್ಬೋದು, ಏನಾದರೂ ಮಾಡ್ಕೊಡೋದಾಗಿರ್ಬೋದು, ಆ ರೀತಿ ತುಂಬಾ ಸಪೋರ್ಟ್ ಮಾಡ್ತಿದ್ಲು. ಮತ್ತು ಗಿಲ್ಲಿಗೆ ಇಬ್ರು ಯಾರ ಹತ್ರನೂ ಮಾತಾಡೋಕೆ ಇಷ್ಟಪಡ್ತಿರಲಿಲ್ಲ ರಕ್ಷಿತಾಗೆ. ಏನಂದರೆ ಗಿಲ್ಲಿ ಮತ್ತು ರಘು ಅವಳ ಹತ್ರನೇ ಇರಬೇಕು, ಮಾತಾಡಬೇಕು ಅನ್ನೋ ಮೈಂಡ್ ಸೆಟ್ ಇತ್ತು. ಈಗ ಆಚೆ ಬಂದಮೇಲೂ ಇಬ್ಬರು ಅದೇ ರೀತಿ ಇದ್ದಾರೆ, 3 ಜನನೂ ನೋಡಬೇಕು. ಈ ರಿಯಾಲಿಟಿ ಶೋ ಇಂದ ಎಲ್ಲ ಗೊತ್ತಾಗುತ್ತೆ. ಯಾಕಂದರೆ ಕಾವ್ಯ ಬಿಗ್ ಬಾಸ್ ಮನೇಲಿದ್ದಾಗ ಇಗ್ನೋರ್ ಮಾಡಿದಾಗೆಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದು ರಕ್ಷಿತಾ. ಅವರಿಬ್ರು ಜೋಡಿನೂ ತುಂಬ ಜನಕ್ಕೆ ಇಷ್ಟ ಆಗಿತ್ತು. ಬಾಂಡಿಂಗ್ ಇದೇ ರೀತಿ ಕಂಟಿನ್ಯೂ ಆಗುತ್ತಾ ನೋಡೋಣ. ಆಚೆ ಬಂದಾಗಿಂದ ಒಳಗೆ ಯಾವ ರೀತಿ ಇದ್ರು, ಆಚೆ ಯಾವ ರೀತಿ ಆಗಿದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಈಗ ಈ ರಿಯಾಲಿಟಿ ಶೋ ಇಂದ ಅವ್ರು ಅದೇ ರೀತಿ ಬಾಂಡ್ ಇದೆಯಾ, ಇಲ್ಲ ಸ್ವಲ್ಪ ಬಂದಮೇಲೆ ಎಲ್ಲ ಜೊತೆಗಿರಲ್ಲ, ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಇರ್ತಾರೆ, ಸ್ವಲ್ಪ ಬಾಂಡು ದೂರ ಆಗಿರುತ್ತೆ ನೋಡೋಣ. ಮತ್ತು ನಾನು ಈ ರಿಯಾಲಿಟಿ ಶೋ ನೋಡ್ತೀನಿ, ಅದ್ರ ಬಗ್ಗೆ ರಿವ್ಯೂ ಮಾಡ್ತೀನಿ. ನೀವು ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.